ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಚಂದ್ರಕಾಂತ್ ಸುಗಂಧಿ. ಬೆಳಗಾವಿ ಡಿಸಿಸಿ ಬ್ಯಾಂಕ್ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಈ ಬಾರಿ ಅದು ಅಪಪ್ರಚಾರ ವಿರುದ್ಧ ಕಿಡಿಯನ್ನ ಕಾಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಅಣ್ಣಾ ಸಾಬ್ ಜೊಲ್ಲೆ ಹಾಗೇನೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಎಲ್ಲಾ ನಿರ್ದೇಶಕರು ಸೇರಿಕೊಂಡು ಸುದ್ದಿಗೋಷ್ಠಿಯನ್ನು ನಡೆಸಿ ಅಪಪ್ರಚಾರ ಮಾಡುವವರ ವಿರುದ್ಧ ನಾವು ದೂರು ದಾಖಲಿಸ್ತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನ ಸದ್ಯ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಕಳೆದ 1 ವರ್ಷಗಳಿಂದ ಕೂಡ ಸಾಕಷ್ಟು ಸುದ್ದಿಯಲ್ಲಿದೆ. ಅದು ಮೊದಲು ಚುನಾವಣೆ ಆಗಿರ್ಬೋದು ಮತ್ತು ನಂತರ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಬಹಳ ಚರ್ಚೆಯಲ್ಲಿತ್ತು. ಈಗ ಅಧ್ಯಕ್ಷ ಸ್ಥಾನ ಎಲ್ಲ ಅವಧಿಗಳು ಮುಗ್ದಿರ್ತಕ್ಕಂಥದ್ದು. ಈಗ ಅಧ್ಯಕ್ಷರಾಗಿ ಅಣ್ಣಾ ಸಾಬ್ ಜೊಲ್ಲೆ ಆಯ್ಕೆ ಆದ ಬಳಿಕ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಲ್ಲಿ ಈ ವರ್ಷ ಸುಮಾರು 3,700 ಕೋಟಿ ರೂಪಾಯಿ ಅಷ್ಟು ರೈತರಿಗೆ ಬೆಳೆ ಸಾಲವನ್ನು ವಿತರಣೆ ಮಾಡಲಾಗಿದೆ. ಸುಮಾರು 4,75,000 ಜನ ಬೆಳಗಾವಿ ಜಿಲ್ಲೆಯ ರೈತರು ಈ ಒಂದು ಲಾಭವನ್ನು ಪಡೆದಿರ್ತಕ್ಕಂಥದ್ದು. ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ರೈತರಿಗೆ ಬೆಳೆ ಸಾಲ ನೀಡಿದಂತಹ ಖ್ಯಾತಿ ಈಗ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಇರ್ತಕ್ಕಂಥದ್ದು. ಡಿಸಿಸಿ ಬ್ಯಾಂಕ್ ನಲ್ಲಿ ಮೊದಲು ಈ ಒಂದು ಅಣ್ಣಾ ಸಾಬ್ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದ ಒಂದು ತಂಡ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಡೆಪಾಸಿಟ್ ಠೇವಣಿಯನ್ನ ವಾಪಸ್ ಪಡೆದಿದ್ದಾರೆ ಅನೇಕರು ಠೇವಣಿದಾರರು ಅಂತಕ್ಕಂಥ ಆರೋಪಗಳು ಕೇಳಿಬಿಟ್ಟಿತ್ತು. ಅದೆಲ್ಲವುದಕ್ಕೂ ಕೂಡ ಇವತ್ತು ಅಣ್ಣಾ ಸಾಬ್ ಜೊಲ್ಲೆ ಸ್ಪಷ್ಟನೆ ನೀಡಿರ್ತಕ್ಕಂಥದ್ದು. ನಮ್ಮ ಗುಂಪು ಅಧಿಕಾರಕ್ಕೆ ಬಂದ ಬಳಿಕ ಠೇವಣಿಯ ಮೊತ್ತ ಸುಮಾರು 500 ಕೋಟಿ ರೂಪಾಯಿ ಹೆಚ್ಚಾಗಿದೆ. ನಮ್ಮ ಒಟ್ಟು ಠೇವಣಿ ಸಂಗ್ರಹದಲ್ಲಿ ಸುಮಾರು 10,000 ಕೋಟಿ ಸಂಗ್ರಹದ ಗುರಿಯನ್ನ ಹೊಂದಿದ್ದೇವೆ ಅಂತಕ್ಕಂಥದ್ದು ಈ ಒಂದು ಅಣ್ಣಾ ಸಾಬ್ ಜೊಲ್ಲೆ ಆಗಿರ್ಬೋದು ಮತ್ತು ಬಾಲಚಂದ್ರ ಜಾರಕಿಹೊಳಿ ಅವರ ಮಾತಾಗಿರ್ತಕ್ಕಂಥದ್ದು. ಇನ್ನು 15 ವರ್ಷ ನಾವು ಡಿಸಿಸಿ ಬ್ಯಾಂಕ್ ನಲ್ಲಿ ಅಧಿಕಾರದಲ್ಲಿ ಇರ್ತೇವೆ, ಯಾವುದೇ ಅಪಪ್ರಚಾರಕ್ಕೆ ಜನ ಕಿವಿ ಕೊಡಬಾರ್ದು, ನಾವು ಆ ಬ್ಯಾಂಕ್ ನ ಅಭಿವೃದ್ಧಿಗೆ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ವಿ, ಶೀಘ್ರದಲ್ಲೇ 3 ಹೊಸ ಸ್ಕೀಮ್ ಗಳನ್ನು ಕೂಡ ನಾವು ಜಾರಿ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆ ನೀಡಿರ್ತಕ್ಕಂಥದ್ದು. ಪ್ರಮುಖವಾಗಿ ಇತ್ತೀಚೆಗೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ನಿಂದ ಉದ್ಯಮಿ ಜಯಶೀಲ್ ಶೆಟ್ಟಿಗೆ ಸುಮಾರು 100 ಕೋಟಿ ರೂಪಾಯಿ ಸಾಲ ಕೊಟ್ಟಿರೋದು ಸಾಕಷ್ಟು ವಿವಾದಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ರಮೇಶ್ ಕತ್ತಿ ಹಾಗೇನೆ ಗೋಕಾಕ್ನ ಕಾಂಗ್ರೆಸ್ ಮುಖಂಡ ಮಹಾಂತೇಶ್ ಕಡಾಡಿ ಅನೇಕ ಆರೋಪಗಳನ್ನು ಮಾಡಿದ್ರು. ಇದೆಲ್ಲವಕ್ಕೂ ಕೂಡ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಹಾಗೆ ಅಣ್ಣಾ ಸಾಬ್ ಜೊಲ್ಲೆ ಮಾಡಿರ್ತಕ್ಕಂಥದ್ದು. ಅವ್ರು ಹೇಳ್ತಕ್ಕಂಥದ್ದು ಏನು ಅಂತಂದ್ರೆ ಸುಮಾರು ಬೆಳಗಾವಿಯಲ್ಲಿ ಇರ್ತಕ್ಕಂಥ 100 ಕೋಟಿ ಬೆಲೆ ಬಾಳುವ ಜಮೀನನ್ನ ಅಡಮಾನವಾಗಿ ಇಟ್ಟುಕೊಂಡು ಜೊತೆಗೆ ಜಯಶೀಲ್ ಶೆಟ್ಟಿಗೆ ಅವರೊಬ್ಬ ಗುತ್ತಿಗೆದಾರರಾಗಿದ್ದು ಅವರಿಗೆ ನೀರಾವರಿ ನಿಗಮದಿಂದ ಸುಮಾರು 700 ಕೋಟಿ ರೂಪಾಯಿ ಹಣ ಬರಬೇಕಿದೆ. ಆ ಹಣವನ್ನ ಪ್ಲೇಸ್ ಮಾಡಿಕೊಂಡು ನಾವು 100 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದೇವೆ. ಈಗಾಗಲೇ ಸಾಲಕ್ಕೆ ಬಡ್ಡಿಯನ್ನ 8 ಕೋಟಿ ರೂಪಾಯಿ ಬಡ್ಡಿಯನ್ನು ಕೂಡ ಜಯಶೀಲ್ ಶೆಟ್ಟಿ ಪಾವತಿ ಮಾಡಿದ್ದಾರೆ. ಮತ್ತು ಈ ಒಂದು ಅಪಪ್ರಚಾರದಿಂದ ಜಯಶೀಲ್ ಶೆಟ್ಟಿಗೂ ಕೂಡ ನೋವಾಗಿರ್ತಕ್ಕಂಥ ಶೀಘ್ರದಲ್ಲಿ ಜಯಶೀಲ್ ಶೆಟ್ಟಿ ಆ ಒಂದು ಹಣವನ್ನ ಪಾವತಿ ಮಾಡ್ತಾರೆ. ಯಾಕಂದ್ರೆ ಬ್ಯಾಂಕ್ ಅನ್ನ ನಾವು ಈಗಾಗಲೇ ರೈತರಿಗೆ 3,700 ರೂಪಾಯಿ ಕೋಟಿಯನ್ನ ಬಡ್ಡಿ ರಹಿತವಾಗಿ ನಾವು ಸಾಲ ಕೊಟ್ಟಿದ್ದು. ಮತ್ತೊಂದು ಕಡೆ ಬ್ಯಾಂಕ್ ನಡೆಸಬೇಕಾದ್ರೆ ನಾವು ಸಾಲವನ್ನ ಕೊಡ್ಲೇಬೇಕು. ಉದ್ಯಮಿಗಳಿಗೆ ಸಾಲ ಕೊಟ್ಟ ಮಾತ್ರ ನಾವು ಬ್ಯಾಂಕ್ನ ಹಣವನ್ನ ಲೇವಾದೇವಿ ಮಾಡಕ್ ಸಾಧ್ಯ. ಅದರಿಂದ ಬ್ಯಾಂಕ್ಗೆ ಲಾಭ ಬರುತ್ತೆ, ಲಾಭದಿಂದ ನಾವು ಬ್ಯಾಂಕ್ ನಡೆಸಕ್ ಸಾಧ್ಯ. ಒಂದ್ ವೇಳೆ ನಾವು ಈ ರೀತಿ ಅವರಿಗೆ ಕೊಡಬಾರ್ದು ಇವರಿಗೆ ಲೋನ್ ಕೊಡಬಾರ್ದು ಅಂತ ಹೇಳಿ ನಾವು ಕುಳಿತುಕೊಂಡ್ರೆ ಬ್ಯಾಂಕ್ ನಡೆಸೋದು ಕಷ್ಟ ಅಂತಕ್ಕಂಥದ್ದು ಈ ಹೊಸ ಆಡಳಿತ ಮಂಡಳಿಯ ವಾದವಾಗಿದೆ. ಮತ್ತು ಈ ಆಡಳಿತ ಮಂಡಳಿ ಬಂದ ಬಳಿಕ ಮಹಂತೇಶ್ ಕಡಾಡಿ ಅನ್ನೋ ಆರೋಪಗಳನ್ನು ಮಾಡಿದ್ರು. ಅವರಿಗೆ ನಾವು ಲೀಗಲ್ ನೋಟಿಸ್ ಅನ್ನ ಕೊಡ್ತೀವಿ. ಒಂದು ವೇಳೆ ಲೀಗಲ್ ನೋಟಿಸ್ಗೆ ಅವರು ಸಮರ್ಪಕವಾಗಿ ಉತ್ತರ ಕೊಡದಿದ್ರೆ ಅವ್ರ ಮೇಲೆ ಕಾನೂನು ಕ್ರಮವನ್ನ ಕೈಗೊಳ್ತೀವಿ ಅಂತಕ್ಕಂಥ ಎಚ್ಚರಿಕೆಯನ್ನ ಈಗ ಅಣ್ಣಾ ಸಾಬ್ ಜೊಲ್ಲೆ ಹೇಳಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ಈಗ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ಬಾಲಚಂದ್ರ ಜಾರಕಿಹೊಳಿ ಕೂಡ ಅನೇಕ ವಿಚಾರಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರೆ ರಮೇಶ್ ಕತ್ತಿ ಅವರಿಗೆ ತಿರುಗೇಟು ಕೊಡುವಂತ ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬೆಳಗಾವಿ ಡಿಸಿಸಿ ಬ್ಯಾಂಕ್ ವಿಚಾರದಲ್ಲಿ ಬೆಳೆ ಸಾಲ ಏನಿದೆ ಇದರ ಮೊತ್ತವನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಬೆಳಗಾವಿಯಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ರೈತರು ಸಿದ್ಧತೆ ನಡೆಸಿದ್ದಾರೆ. ಈ ವಿಚಾರದ ಬಗ್ಗೆ ಕೂಡ ಅಣ್ಣಾ ಸಾಬ್ ಜೊಲ್ಲೆ ಪ್ರಸ್ತಾಪವನ್ನು ಮಾಡಿದ್ದಾರೆ. ಬ್ಯಾಂಕ್ ನಲ್ಲಿ ಬೆಳೆ ಸಾಲದ ಮೊತ್ತವನ್ನು ಹೆಚ್ಚು ಮಾಡೋದು ನಮಗೆ ಇರಲ್ಲ, ಅದಕ್ಕಾಗಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ. ಆ ಕಮಿಟಿ ಶಿಫಾರಸ್ಸಿನ ಮೇಲೆಗೆ ನಾವು ಬೆಳೆ ಸಾಲವನ್ನು ಕೊಡ್ತೀವಿ. ಯಾಕಂದ್ರೆ ಬೆಳೆ ಸಾಲ ಒಂದು ಬ್ಯಾಂಕ್ ನಲ್ಲಿ ತೆಗೆದುಕೊಂಡ್ರೆ ಮತ್ತೊಂದು ಬ್ಯಾಂಕ್ ನಲ್ಲಿ ರೈತರಿಗೆ ಬೆಳೆ ಸಾಲ ಸಿಗಲ್ಲ. ಯಾಕಂದ್ರೆ ಈಗಾಗಲೇ ಬೆಳೆಯ ಮೊತ್ತ ಅಂದ್ರೆ ಬೆಳೆಗೆ ಹಾಕುವಂತ ಖರ್ಚಿನ ಮೊತ್ತ ಹೆಚ್ಚಾಗಿರ್ತಕ್ಕಂಥದ್ದು. ಡಿಸಿಸಿ ಬ್ಯಾಂಕ್ 1 ಎಕರೆಗೆ ಸುಮಾರು 40,000 ರೂಪಾಯಿ ಕೊಡುತ್ತೆ. ಇದು ಮೊತ್ತವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥ ಆಗ್ರಹ ಇಡೀ ಬೆಳಗಾವಿ ಜಿಲ್ಲೆಯಾದ್ಯಂತ ಕೇಳಿ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇನ್ನು ಕೆಲ ದಿನಗಳ ಬಳಿಕ ಗುರ್ಲಾಪುರದಿಂದ ಪಾದಯಾತ್ರೆಯನ್ನು ಮಾಡೋಕ್ಕೂ ಕೂಡ ರೈತ ಮುಖಂಡರು ತೀರ್ಮಾನ ಮಾಡಿದ್ರು. ಇದಕ್ಕೂ ಕೂಡ ಈಗ ಅಣ್ಣಾ ಸಾಬ್ ಜೊಲ್ಲೆ ಸ್ಪಷ್ಟನೆ ನೀಡುವಂತ ಕೆಲಸವನ್ನು ಮಾಡಿರ್ತಕ್ಕಂಥದ್ದು. ಸುಮಾರು ಮಾರ್ಚ್ ಅಕ್ಕಿಯರಿಗೆ ನಮ್ಮದು 6,087 ಕೋಟಿಯಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು 10 ನವಂಬರ್ಗೆ. ಆದರೆ ಅವತ್ತಿಂದ ಇವತ್ತವರೆಗೂ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಮ್ಮ ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡ್ರೆ 5,575 ಕೋಟಿ ಅಂದ್ರೆ ಸುಮಾರು 500 ಕೋಟಿಯಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,238 ಕೋಟಿ ಕಮ್ಮಿ ಆಗ್ಯದ ಹಾಗೋ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು.
ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದ್ರೂ ಊಹಾಪೋಹಗಳು ಮಾಡಬಾರ್ದು. ಇದು ರೈತರ ಸಂಸ್ಥೆ. ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದಾರೋ ನಿಮಗೂ ಗೊತ್ತದ. ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟು ಬಿಡ್ಬೇಕು ಕೆಲಸಕ್ಕೆ. ಅಲ್ಲ ಎಲ್ಲ ಮುಗಿದಂತ ಆಮೇಲೆ ಈಗಾಗಲೇ ನಾವು ಹೊಸದಾಗಿ ಬಂದ ನಂತರ ಸುಮಾರು ಅಗ್ರಿಕಲ್ಚರ್ ಲೋನ್ಗಳು ಕೂಡ ಈಗಾಗಲೇ ಹೆಚ್ಚಿಗೆ ಮಾಡಲಾಗಿದೆ. 3710 ಕೋಟಿ ಅಗ್ರಿಕಲ್ಚರ್ ಲೋನ್ ಅಂದ್ರೆ ಸುಮಾರು 300 ಕೋಟಿ ಅಷ್ಟು ಹೆಚ್ಚಾಗ್ಯದ. ಅದೇ ಪ್ರಕಾರ ಶುಗರ್ ಫ್ಯಾಕ್ಟ್ರಿಗಳು ಕೂಡ 1677 ಅಂದ್ರೆ ಅದು ಕೂಡ 120 ಕೋಟಿ ಹೆಚ್ಚಾಗ್ಯದ. ಅದರಲ್ಲಿ ಕೂಡ ನಾನ್ ಅಗ್ರಿಕಲ್ಚರ್ ಲೋನ್ ಕೂಡ ಒಂದು 1200 ಕೋಟಿ ಅಷ್ಟು. ಈ ಪ್ರಕಾರವಾಗಿ ಹೆಚ್ಚಿನ ಒಂದು ಸಾಲವನ್ನು ಅಗ್ರಿ ಬೇಸ್ಡ್ ಅಂದ್ರೆ ಏನು 0% ನಾವು ರೈತರಿಗೆ ಕೊಡ್ತಾ ಇರ್ತೀವೋ ಅದನ್ನು ಹೆಚ್ಚಿಗೆ ಕೊಟ್ಟು ಸಕ್ಕರೆ ಕಾರ್ಖಾನೆ ಮತ್ತು ನಾನ್ ಅಗ್ರಿಕಲ್ಚರ್ ಲೋನ್ ಇವೆಲ್ಲವನ್ನು ಕೊಡ್ತಾ ಬಂದೆವು. 4 ಎಕರೆ ಜಮೀನು ಕೊಟ್ಟಿದ್ದಾರೆ ಅಂದರೆ ಕಮರ್ಷಿಯಲ್ ಲ್ಯಾಂಡು ಎಣ್ಣೆ ಆಗಿದ್ದ ಲ್ಯಾಂಡು ಅದ್ರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ. ಬೆಳಗಾವ್ದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತು ಜಾಗ ರೀ ಎಷ್ಟು ಅಪಪ್ರಚಾರ ಮಾಡತ್ತಾರ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ ಮಂದಿಗೆ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ ಜಯಶೀಲ್ ಶೆಟ್ಟಿ ಈಗ ಅವ್ರು ಲೋನ್ ತೊಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದು ರೀ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದಾನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ MI ಮತ್ತು ಮೇಜರ್ ಅವ್ರು ಬಂದ ಕೂಡಲೇ ದುಡ್ಡು ಕಟ್ತಂದಾರ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರೆ ರಮೇಶ್ ಕತ್ತಿ ಅವರು ಎಲ್ಲರೂ. ಅಲ್ಲಲ್ಲ ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತೊಗೊಂಡಾರ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರೆ ಅವ್ರು. ಯಾಕಂದ್ರೆ ಇಡೀ ಅವರ ಮಂಗಳೂರು ಕುಂದಾಪುರ ಎಲ್ಲ ಟಿವಿಯಾಗ ಅವರೆಲ್ಲ ಬೀಗ ಕೇಳ್ತಾರೆ. DCC ಬ್ಯಾಂಕ್ ಒಟ್ಟಾರೆ ನಮ್ಮ ಕೈಯಲ್ಲಿ ಸುರಕ್ಷಿತವಾಗಿದೆ ಅಂತಕ್ಕಂಥದ್ದು ಈ ಒಂದು ಎಲ್ಲ ನಿರ್ದೇಶಕರು ಮತ್ತು ಮುಖಂಡರ ಮಾತಾಗಿರ್ತಕ್ಕಂಥದ್ದು. ಈಗಾಗಲೇ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು ಮತ್ತು ವಿವಿಧ ಹಂತಗಳಲ್ಲಿ ಸಾಲವನ್ನ ನೀಡಿದ್ದು ಸಾಲದ ಮರುಪಾವತಿ ಆಗ್ತಿದೆ. ಮತ್ತೊಂದು ಕಡೆ ಏನು ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಗೆ ನೀಡಿದಂತಹ ಸಕ್ಕರೆ ಏನು ಲೋನ್ ವಿಚಾರದಲ್ಲೂ ಕೂಡ ಸಾಕಷ್ಟು ವಿವಾದಗಳಿತ್ತು. ನಾವು 300 ಕೋಟಿ ರೂಪಾಯಿ ಆಸ್ತಿಯನ್ನ ಪ್ಲೆಜ್ ಮಾಡಿ 80 ಕೋಟಿ ಸಾಲ ಕೊಟ್ಟಿದ್ದೇವೆ. 80 ಕೋಟಿ ಸಾಲಕ್ಕೆ ಈಗಾಗಲೇ ಏನು ರಮೇಶ್ ಜಾರಕಿಹೊಳಿ ಹೊಡಿತರದ ಕಾರ್ಖಾನೆಯಿಂದ ಸುಮಾರು 14 ಕೋಟಿ ರೂಪಾಯಿ ಬಡ್ಡಿ ಪಾವತಿಯಾಗಿದೆ. ನಾವು ಬಡ್ಡಿಯನ್ನ ತೆಗೆದುಕೊಳ್ತೇವೆ ಮತ್ತು ಏನು ಈ ಸಾಲ ಏನಿದೆ ಒಂದು ಎಲ್ಲರಿಗೂ ಕೂಡ ಯಾರು ಸಾಲ ಕೇಳ್ತಾರೆ ಅವರಿಗೆ ಸಾಲ ಕೊಡಬೇಕಾಗುತ್ತೆ. ಸಾಲ ಕೊಟ್ಟಾಗ ಮಾತ್ರ ಬ್ಯಾಂಕ್ ನಡೆಸಕ್ಕೆ ಸಾಧ್ಯ ಅಂತಕ್ಕಂಥದ್ದು ಹೊಸ ಆಡಳಿತ ಮಂಡಳಿಯ ಒಂದು ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಬೆಳಗಾವಿ DCC ಬ್ಯಾಂಕ್ ಚುನಾವಣೆ ಮುಗಿದ್ರು ಕೂಡ ಇನ್ನು ಅದರ ಕಾವು ಇನ್ನು ಮುಗಿದಿಲ್ಲ. ಏನು ಮಾಜಿ ಸಂಸದ ರಮೇಶ್ ಕತ್ತಿ ಸೇರಿದಂತೆ ಅನೇಕ ಆರೋಪಗಳನ್ನು ಮಾಡಿದ್ರು. ಇದೆಲ್ಲಕ್ಕೂ ಕೂಡ ಈ ಹೊಸ ಆಡಳಿತ ಮಂಡಳಿ ಉತ್ತರ ಕೊಡುವಂತ ಕೆಲಸ ಮಾಡಿದೆ. ಮಾರ್ಚ್ ಎಂಡ್ಗೆ ಇನ್ನೊಮ್ಮೆ ನಾವು ಪತ್ರಿಕಾಗೋಷ್ಠಿಯನ್ನು ಕರಿತೀವಿ. ನಮ್ಮ ಸಾಧನೆಗಳೇನು ಅಂತಕ್ಕಂಥದ್ದು ನಾವು ಇನ್ನೊಮ್ಮೆ ಜನರಿಗೆ ತಿಳಿತೀವಿ. ನಾವು ಒಟ್ಟು 10,000 ಕೋಟಿ ರೂಪಾಯಿ ಠೇವಣಿ ಸಂಗ್ರಹಿಸುವ ಗುರಿಯನ್ನ ನಾವು ಬ್ಯಾಂಕ್ ಹೊಂದಿದೆ ಅಂತ ಹೇಳಿ ಈಗ ಹೊಸ ಆಡಳಿತ ಮಂಡಳಿ ಹೇಳ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.